ಸಾಯಿರಾಮ್. ನನ್ನ ಮುದ್ದಿನ ಮಗುವೆ, ನಿನ್ನ ನಿಜವೇನೆಂದು ನೀನು ಅರಿತರೆ ಸಾಕು. ನಿನಗೆ ನೀನೇ ಗುರುವಾಗಬಹುದು. ತನ್ನನ್ನು ಅರಿಯುವ ವ್ಯಕ್ತಿಗೆ ಬೇರೆ ಯಾರೂ ಬೇಕಾಗಿರುವುದಿಲ್ಲ. ವೇಗವಾಗಿ ಓಡುತ್ತಿರುವ ನಿನ್ನ ಜೀವನದಲ್ಲಿ ಸ್ವಲ್ಪ ಸಮಯ ವಿರಾಮವಿರಲಿ. ತನ್ನ ಕಾರ್ಯಗಳನ್ನು ಮಾತ್ರವಲ್ಲ, ತನ್ನ ಆಲೋಚನೆಗಳನ್ನು, ತನ್ನ ಭಾವನೆಗಳನ್ನು, ತನ್ನ ಉದ್ದೇಶಗಳನ್ನು ಗಮನಿಸಲು ಸಮಯವನ್ನು ಒದಗಿಸು. ಸ್ವಲ್ಪ ಸಮಯ ಧ್ಯಾನದಲ್ಲಿ ಕುಳಿತುಕೋ. ಬೇರೆಯವರ ಅಭಿಪ್ರಾಯಗಳು, ಅವರ ಪ್ರಶಂಸೆ ಅಥವಾ ವಿಮರ್ಶೆಗಳಲ್ಲ. ಲೆಕ್ಕಕ್ಕೆ ಸೇರುವುದು ನಿನ್ನ ಪಾಪ ಪುಣ್ಯಗಳು ಮಾತ್ರವೇ. ಜನರು ನೀನು ಹೇಳುವ ಮಾತುಗಳನ್ನು ಒಪ್ಪಬಹುದು, ಒಪ್ಪದೇ ಹೋಗಬಹುದು. ನೀನು ಮಾಡುವ ಕಾರ್ಯಗಳಿಂದ, ನೀನಾಡುವ ಮಾತುಗಳಿಂದ, ನಿನ್ನ ಆಲೋಚನೆಗಳಿಂದ ಮಾತ್ರವೇ ನಿನ್ನ ಕರ್ಮ ನಿಶ್ಚಿತವಾಗುವುದು. ಈ ಸಾಯಿಗೆ ನಿನ್ನ ಮೇಲೆ ಇರುವ ಪ್ರೀತಿ ಅಪಾರವಾದುದು. ನಿನ್ನಲ್ಲಿ ನನ್ನನ್ನು ಕಾಣಲು ಪ್ರಯತ್ನಿಸು. ನಾನು ಸದಾ ನಿನ್ನ ಜೊತೆಯೇ ಇರುವುದನ್ನು ದೃಢವಾಗಿ ನಂಬು. ನೀನು ನನ್ನ ಮಗು. ನನ್ನ ಮೇಲೆ ನಂಬಿಕೆಯನ್ನು ತೋರಿಸು. ತನ್ನ ಮೇಲೆ ಗಮನವನ್ನು ವಹಿಸು. ಎಲ್ಲರಿಗೂ ಒಳ್ಳೆಯದನ್ನು ಮಾಡು. ನನ್ನ ಮಗುವೇ, ನಿನ್ನನ್ನು ನಾನು ಕೈಬಿಡಲು ಸಾಧ್ಯವೇ? ನೀನು ನನ್ನ ಮುದ್ದು ಮಗು. ನೀನು ನನ್ನ ಎಲ್ಲ. ನಿನಗೋಸ್ಕರವೇ ನಾನು ಸದಾ ಇರುತ್ತೇನೆ. ನಿನ್ನಲ್ಲಿಯೇ ಇದ್ದೇನೆ. ಅಕ್ಕಪಕ್ಕ ಇರುವವರು ಏನು ಹೇಳುತ್ತಾರೋ ಎನ್ನುವುದು ಮುಖ್ಯವೇ ಅಲ್ಲ. ನೀನು ಯಾರೆಂಬುದೇ ಮುಖ್ಯ. ನೀನು ಈ ಸಾಯಿಯ ಮಗು. ನಿನಗೆ ಎಲ್ಲ ಶುಭವೇ. ಜೈ ಸಾಯಿರಾಮ್.